ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮೇತ್ರೆ ವ್ಲಾಗ್ಸ್ ಚಾನಲ್. ಗೈಸ್, ಮನೆಯಲ್ಲೇ ಮಲಾಯಿ ಕುಲ್ಫಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಒಂದು ಕುಲ್ಫಿ ನೀವು ಮನೇಲಿ ಮಾಡಿದ್ರಿ ಅಂತಂದರೆ ಹೊರಗಡೆಯಿಂದ ನೀವು ಅಷ್ಟೊಂದು ದುಡ್ಡು ಖರ್ಚು ಮಾಡಿಬಿಟ್ಟು ಕುಲ್ಫಿನೇ ತರೋದಿಲ್ಲ. ಆ್ಯಂಡ್ ಹೊರಗಡೆಯಿಂದ ತಂದಿದ್ರು ಕೂಡ ಅದರಲ್ಲಿ ಎಷ್ಟು ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡ್ತಾರೆ ಏನೋ, ಹೌದಲ್ವಾ? ಸೊ ಮನೆಯಲ್ಲೇ ನೀವು ಈ ರೀತಿಯಾಗಿ ಕ್ರೀಮಿ ಟೆಕ್ಸ್ಚರಲ್ಲಿ ಮಲಾಯಿ ಕುಲ್ಫಿನ ಪ್ರಿಪೇರ್ ಮಾಡ್ಬೋದು ಈಸಿಯಾಗಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಸೊ ನಾನು ಇದಕ್ಕೆ 1 ಲೀಟರ್ ಹಾಲನ್ನು ಆ್ಯಡ್ ಮಾಡ್ತಾ ಇರೋದು. ಯಾವ ಹಾಲಾದರೂ ಪರವಾಗಿಲ್ಲ, ನಿಮ್ಮ ಮನೆಯಲ್ಲಿ ಯಾವುದು ಯೂಸ್ ಮಾಡ್ತೀರಾ ಅದನ್ನು ನೀವು ಹಾಕೋಬೋದು. ಸೊ ನಾನಿಲ್ಲಿ 1 ಲೀಟರ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಸ್ಟಾರ್ಟಿಂಗ್ಗೆ ನೀವು ಹೈ ಫ್ಲೇಮ್ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ. ಈ ಹಾಲು 1 ಲೀಟರಿಂದ 500 ml ಆಗಬೇಕು, ಅಂದರೆ 50% ರಿಡ್ಯೂಸ್ ಆಗಬೇಕು ಹಾಲು. ಇವಾಗ ಅದರ ಪಾಳಿಗೆ ಅದಕ್ಕೆ ಬಾಯ್ಲ್ ಆಗೋದಕ್ಕೆ ಬಿಡೋಣ. ಆ್ಯಂಡ್ ಇವಾಗ ಒಂದು ಪ್ಯಾನ್ ತೊಗೊಂಡ್ಬಿಟ್ಟು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋತಾ ಇರೋದು. ಸೊ ನಾನಿಲ್ಲಿ 1/3 ಕಪ್ ವಾಲ್ನಟ್ಸ್, 1/3 ಕಪ್ ಬಾದಾಮ್, ಮತ್ತು 1/3 ಕಪ್ ಮಖಾನ, 1/3 ಕಪ್ ಕಾಜು, ಮತ್ತು ಸ್ವಲ್ಪ ಫ್ಲೇವರ್ಗೋಸ್ಕರ ಒಂದು 4 ಇಲೈಚಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಲೋ ಫ್ಲೇಮ್ ಮೇಲೆ ಡ್ರೈ ರೋಸ್ಟ್ ಮಾಡಬೇಕು. ಅಂತಂದರೆ ಸ್ವಲ್ಪ ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ಆ್ಯಂಡ್ ಇದೇ ಡ್ರೈ ಫ್ರೂಟ್ಸ್ ಹಾಕಬೇಕು ಅಂತ ಏನು ಕಂಪಲ್ಸರಿ ಇಲ್ಲ. ಮೇನ್ ಥಿಂಗ್ ನಿಮ್ಮ ಹತ್ರ ಇಷ್ಟೆಲ್ಲ ಇಲ್ಲ ಅಂತಂದರೂ ಕೂಡ ಕಾಜು ಮತ್ತು ಈ ಮಖಾನ ಅಂತ ಇದೆ ಅಲ್ವಾ, ಸೊ ಅವೆರಡು ಇದ್ದರೆ ಸಾಕು, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಆದರೆ ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ. 1 ಲೀಟರ್ ಹಾಲಿಗೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡಿದ್ರಿ ಅಂತಂದರೆ ಕರೆಕ್ಟಾಗಿ ಕುಲ್ಫಿನ ಮಾಡ್ಕೋಬೋದು. ಓಕೆ. ಸೊ ಇವಾಗ ಹಾಲು ಕೂಡ ಸ್ವಲ್ಪ ರೆಡ್ಯೂಸ್ ಆಗಿದೆ. ಆ್ಯಂಡ್ ಅವಾಗವಾಗ ಈ ರೀತಿಯಾಗಿ ತಿರುಗಿಸ್ತಾ ಇರಬೇಕು. ಆ್ಯಂಡ್ ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅಂತ ಹೇಳಿ ನಾನಿಲ್ಲಿ ಕೇಸರಿ ದಾಗನ ಆ್ಯಡ್ ಮಾಡ್ತಾ ಇರೋದು. ಸೊ ಇದು ಆಪ್ಷನಲ್ ನಿಮ್ಮ ಹತ್ರ ಇದ್ದರೆ ಆ್ಯಡ್ ಮಾಡಿ, ಇಲ್ಲ ಅಂತಂದರೆ ಇಲ್ಲ. ಓಕೆ. ಸೊ ಇವಾಗ ಇದನ್ನು ಚೆನ್ನಾಗಿ ಕಲಿಸ್ತೀನಿ, ಅಂದರೆ ಮಿಕ್ಸ್ ಮಾಡ್ತೀನಿ. ಆ್ಯಂಡ್ ಎಲ್ಲರೂ ಡಿಫ್ರೆಂಟಾಗಿ ಕುಲ್ಫಿನ ಪ್ರಿಪೇರ್ ಮಾಡ್ತಾರೆ. ಇದು ಪರ್ಸ್ನಲಿ ನಾನು ಮಾಡ್ತಾ ಇರೋ ಕುಲ್ಫಿ. ಸೊ ತುಂಬಾ ಟೇಸ್ಟಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಆ್ಯಂಡ್ ಮಾಡಿದ ಮೇಲೆ ಕಾಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ಓಕೆ. ಸೊ ಮೇಲೆ ಕೆನೆ ಎಲ್ಲ ಬರುತ್ತೆ ಅಲ್ವಾ, ಸೊ ಅದು ಕೂಡ ಈ ಹಾಲು ಒಳಗಡೆ ಹಾಕಿ, ಸೊ ಆವಾಗ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಮ್ಮ ಕುಲ್ಫಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ. ಲಾಸ್ಟಿಗೆ ಕೈ ಬಿಡಲಾರ್ದೇ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ತಾ ಹೋಗಬೇಕು. ಆ್ಯಂಡ್ ಈ ರೀತಿ ಒಳಗಡೆ ಕಡ್ಚಿಟ್ಬಿಟ್ಟು ನಾವು ಈ ಕಡೆ ಗ್ರೈಂಡ್ ಮಾಡ್ಕೋಬೋದು. ಹಾಲು ಉಕ್ಕಲ್ಲ. ಓಕೆ. ಸೊ ಇವಾಗ ನಾನು ಒಂದಿಷ್ಟು ಪಿಸ್ತಾ ಕೂಡ ತೊಗೊಂಡಿದ್ದೀನಿ, ಸ್ವಲ್ಪ ತಿನ್ನುವಾಗ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತ ಹೇಳಿ. ಸೊ ಈ ರೀತಿಯಾಗಿ ಸ್ವಲ್ಪ ತರಿಯಾಗಿ ಕೊಡ್ತಾಯಿದ್ದೀನಿ. ಈ ರೀತಿಯಾಗಿ ನೀವು ನೋಡ್ಬೋದು. ಆ್ಯಂಡ್ ಇದೆಲ್ಲ ಟೋಟಲಿ ಆಪ್ಷನಲ್ ಗೈಸ್, ಇದೇ ಹಾಕಬೇಕು ಅಂತ ಏನಿಲ್ಲ. ಆ್ಯಂಡ್ ಇವಾಗ ಈ ಡ್ರೈ ಫ್ರೂಟ್ಸ್ ಎಲ್ಲ ತಣ್ಣಗಾಗಿದೆ. ಒಂದು ಜಾರ್ ತೊಗೊಂಡ್ಬಿಟ್ಟು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ಥಿಕ್ನೆಸ್ ಚೆನ್ನಾಗಿ ಬರಲಿ ಕುಲ್ಫಿದಂತ ಹೇಳಿ ನಾನಿಲ್ಲಿ 1/3 ಕಪ್ ಇಲ್ಲಿ ಮಿಲ್ಕ್ ಪೌಡರ್ ಯೂಸ್ ಮಾಡ್ಕೊಂಡಿರೋದು. ಆ್ಯಂಡ್ 1/3 ಕಪ್ ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಇದನ್ನು ಚೆನ್ನಾಗಿ ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡ್ಕೊಂಡು ಬನ್ನಿ. ಜಾಸ್ತಿ ಫೈನ್ ಪೌಡರ್ ಮಾಡೋ ಅವಶ್ಯಕತೆ ಇಲ್ಲ. ತರಿಯಾಗಿ ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಸೊ ಇಲ್ಲಿ ನೀವು ನೋಡ್ಬೋದು ಈ ರೀತಿಯಾಗಿ ಪೌಡರ್ ಆಗಿರಬೇಕು. ಆ್ಯಂಡ್ ಇಲ್ಲಿ ಸಕ್ಕರೆ ಲಾಸ್ಟಲ್ಲಿ ನನಗೆ ಸ್ವಲ್ಪ ಕಡಿಮೆ ಅನಿಸಿತ್ತು. ಅಗೇನ್ ನಾನು 1/3 ಕಪ್ ಎಕ್ಸ್ಟ್ರಾ ಶುಗರ್ನ ಆ್ಯಡ್ ಮಾಡ್ಕೊಂಡಿರೋದು. ಸೊ ಇವಾಗ ಈ ಪೌಡರ್ನ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಸ್ವಲ್ಪ ಡ್ರೈ ಫ್ರೂಟ್ಸ್ ಜಾಸ್ತಿನೇ ಆಗಿದೆ, ಸ್ವಲ್ಪ ಕಡಿಮೆ ಇದ್ದಿದ್ದರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು ಅಂತ ಹೇಳ್ತಾಯಿದ್ರು. ಬಟ್ ನನಗೇನೋ ತುಂಬಾ ಚೆನ್ನಾಗಿ ಅನ್ನಿಸ್ತು. ಸೊ ನೀವು ನೋಡ್ಕೊಳ್ಳಿ. ಆ್ಯಂಡ್ ಇದಕ್ಕೆ ಹಾಲು ಆ್ಯಡ್ ಮಾಡ್ಕೊಳ್ಳಿ. ನಾವೇನು ಬಾಯ್ಲ್ ಮಾಡೋದಕ್ಕೆ ಇಟ್ಟಿದ್ವಿ ಅಲ್ಲ ಹಾಲು, ಸೊ ಅದ್ರ ಒಳಗಿಂದ ನಾನು ಒಂದು ಗ್ಲಾಸಷ್ಟು ಹಾಲನ್ನು ತೊಗೊಂಡ್ಬಿಟ್ಟು ಅದ್ರಾಗೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಆ ಒಂದು ಮಿಕ್ಸರ್ನ ಇದ್ರ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಲು 50% ರೆಡ್ಯೂಸ್ ಆದಮೇಲೆ ಈ ಒಂದು ಮಿಕ್ಸರ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಲೋ ಫ್ಲೇಮಲ್ಲಿ 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು. ಆ್ಯಂಡ್ ಕಂಟಿನ್ಯೂಸ್ ಆಗಿ ಸ್ಟರ್ ಮಾಡಿ, ಇಲ್ಲ ಅಂತಂದರೆ ಕೆಳಗಡೆ ಸೀದೋಗುತ್ತೆ. ಆ್ಯಂಡ್ ಈ ಒಂದು ಪಿಸ್ತಾ ಕೂಡ ನಾವು ಇದ್ರ ಒಳಗಡೆ ಆ್ಯಡ್ ಮಾಡ್ಕೋಬೇಕು. ಸೊ ಆ್ಯಡ್ ಮಾಡಿಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು ಪೂರ್ತಿ. ಆಮೇಲೆ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ಫ್ಲೇಮ್ ಆಫ್ ಮಾಡಿದ ಮೇಲೆ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಿ. ಪೂರ್ತಿ ತಣ್ಣಗಾಗಬೇಕು ಅಂತ ಕೂಡ ಏನು ಅವಶ್ಯಕತೆ ಇಲ್ಲ. ಒಂದು 60 to 80% ತಣ್ಣಗಾಯಿತು ಅಂತಂದರೆ ಈ ರೀತಿಯಾಗಿ ಕುಲ್ಫಿ ಮೋಲ್ಸಲ್ಲಿ ಹಾಕ್ಕೊಳ್ಳಿ. ಇಲ್ಲಾಂತಂದರೆ ನೀವು ಗ್ಲಾಸಲ್ಲಿ ಕೂಡ ಹಾಕೋಬೋದು. ಆದರೆ ಮೇಲೆ ಚೆನ್ನಾಗಿ ಟೈಟಾಗಿರೋ ಕ್ಯಾಪ್ನ ಹಚ್ಚಿದರೆ ಐಸ್ ಕ್ರಿಸ್ಟಲ್ಸ್ ಆಗೋದನ್ನು ತಡೆಯುತ್ತೆ. ಈ ಥರ ಕುಲ್ಫಿ ಬಾಕ್ಸ್ ಇದ್ದರೆ ಏನಪ್ಪ ಅಂತಂದರೆ ಮೇಲೆ ಕ್ಯಾಪ್ ಇರುತ್ತೆ ಅಲ್ವಾ, ಸೊ ಡೈರೆಕ್ಟಾಗಿ ಆ ಒಂದು ಲಿಕ್ವಿಡ್ಗೆ ಅಟ್ಯಾಚ್ ಆಗೋದ್ರಿಂದ ಐಸ್ ಕ್ರಿಸ್ಟಲ್ಸ್ ಫಾರ್ಮ್ ಆಗೋಲ್ಲ.
ಓಕೆ, ಸೊ ಸಿಂಪಲ್ ಆಗಿದೆ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಆ್ಯಂಡ್ ಕುಲ್ಫಿ ಮಾಲ್ಸ್ ನಿಮ್ಗೇನಾದರೂ ಪ್ರಾಡಕ್ಟ್ ಲಿಂಕ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಸೊ ಅಲ್ಲಿಂದ ನೀವು ಬಾಯ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಗ್ಲಾಸಲ್ಲಿ ಈ ರೀತಿ ಒಂದು ಪೇಪರ್ನ ಮುಚ್ಚಿಬಿಟ್ಟು ಸ್ಟಿಕ್ಸ್ನ ಇನ್ಸರ್ಟ್ ಮಾಡಿ ರಾತ್ರಿ ಟೈಮಲ್ಲಿ ನಾನು ಫ್ರೀಝರಲ್ಲಿ ಇಟ್ಟಿದ್ದೆ. ಆ್ಯಂಡ್ ಮಾರ್ನಿಂಗ್ ಎದ್ದ ತಕ್ಷಣ ನಮ್ಮ ಕುಲ್ಫಿನೇ ರೆಡಿ ಆಗೋಯಿತು.